ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ವಿಧಾನಸೌಧದಲ್ಲಿ ನಾಳೆಯಿಂದ ಹಂಗಾಮ ಶುರುವಾಗಲಿದೆ. ಚೊಚ್ಚಲ ಅಧಿವೇಶನ ಎದುರಿಸ್ತಾ ಇರುವ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸಾಲು ಸಾಲು ಅಸ್ತ್ರಗಳನ್ನು ರೆಡಿ ಮಾಡಿಕೊಂಡಿವೆ. ಇತ ವಿಪಕ್ಷಗಳ ತಂತ್ರಕ್ಕೆ ಪ್ರತಿಯಾಗಿ ಸಿಎಂ ಡಿಕೆ ಶಿವಕುಮಾರ್ ತಮ್ಮ ಸಚಿವರು ಮತ್ತು ಶಾಸಕರಿಗೆ ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನಾಳೆಯಿಂದ ಸದನದಲ್ಲಿ ನಡೆಯುವ ಆ ರಣರಂಗದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಾಳೆಯಿಂದ ವಿಧಾನಸೌಧದಲ್ಲಿ ಅಸಲಿ ಹಂಗಾಮ ಶುರು. ಸದನದಲ್ಲಿ ಹೋರಾಡಲು ವಿಪಕ್ಷಕ್ಕೆ ಸಾಲು ಸಾಲು ಅಸ್ತ್ರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಾಯಕತ್ವ ವಹಿಸಿಕೊಂಡ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದು ಮೊದಲ ಚೊಚ್ಚಲ ಅಧಿವೇಶನ. ಮೊದಲ 2 ದಿನ ಸಂತಾಪ ಸೂಚನೆ ಹಾಗೂ ಧನ್ಯವಾದ ಸಲ್ಲಿಕೆಯಲ್ಲೇ ಮುಗಿದು ಹೋಗಿದೆ. ಆದರೆ ನಿಜವಾದ ರಣರಂಗ ಶುರುವಾಗುವುದು ನಾಳೆಯಿಂದಲೇ. ಸರ್ಕಾರದ ವಿರುದ್ಧ ಪ್ರಹಾರ ನಡೆಸಲು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ 3 ಪ್ರಮುಖ ಬ್ರಹ್ಮಾಸ್ತ್ರಗಳನ್ನ ಹಿಡಿದು ಕಾಯ್ತಾ ಇದೆ. ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಕೌಂಟ್ ಡೌನ್. ಅಧಿವೇಶನದಲ್ಲಿ ಸದ್ದು ಮಾಡಲಿದೆ ಹನೂರು ಎನ್ಕೌಂಟರ್. ವಿಪಕ್ಷಗಳ ಕೈಯಲ್ಲಿರುವ ಮೊದಲನೇ ಅಸ್ತ್ರವೇ ಚಾಮರಾಜನಗರದ ನಕಲಿ ಎನ್ಕೌಂಟರ್ ಆರೋಪ. ಅರಣ್ಯಾಧಿಕಾರಿಗಳ ಮೇಲಿನ ದಾಳಿ ವೇಳೆ ನಡೆದ ಫೈರಿಂಗ್ನಲ್ಲಿ 3 ರೈತರು ಮೃತಪಟ್ಟಿದ್ದಾರೆ. ಇದು ಎನ್ಕೌಂಟರ್ ಅಲ್ಲ, ನಕಲಿ ಹತ್ಯೆ ಎಂದು ಸ್ಥಳೀಯರು ಕೋತ ಕುದಿಯುತ್ತಿದ್ದಾರೆ. ಸ್ವಯಂ ರಕ್ಷಣೆಗೆ ಫೈರಿಂಗ್ ಆಗಿದೆ. ಎಸಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಸರ್ಕಾರದ ಈ ಸಮರ್ಥನೆಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ನೇರವಾಗಿಯೇ ತಳ್ಳಿ ಹಾಕಿದ್ದಾರೆ. ಸ್ವಯಂ ರಕ್ಷಣೆಗೆ ಫೈರಿಂಗ್ ಆಗಿದ್ರೆ ಅರಣ್ಯಾಧಿಕಾರಿಗಳು ಸ್ಥಳದಿಂದ ಓಡಿ ಹೋಗಿದ್ಯಾಕೆ ಎಂದು ಪ್ರಶ್ನಿಸಿರುವ ವಿಪಕ್ಷಗಳು ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ತನಿಖೆಯಾಗಬೇಕು ಅಂತ ಪಟ್ಟು ಹಿಡಿದು ನಾಳೆ ಸದನದಲ್ಲಿ ಹಂಗಾಮ ಸೃಷ್ಟಿಸಲು ಸಜ್ಜಾಗಿವೆ. ಈಗ ಮುಖ್ಯಮಂತ್ರಿ ಆಪಾದನೆ ಬರುತ್ತೆ ಅಂತೇಳಿ ಎಸಿ ನೇತೃತ್ವದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಒಂದು ತನಿಖಾ ಸಂಸ್ಥೆಯನ್ನು ಮಾಡಿದ್ದಾರೆ. ಅಧಿಕಾರಿಗಳ ಮೇಲೆ ಅಧಿಕಾರಿಗಳೇ ತನಿಖೆ ಮಾಡಿದ್ರೆ ಹಳ್ಳ ಹಿಡಿಯೋದು ಗ್ಯಾರಂಟಿ. ಇದುವರೆಗೂ ಮಾಡಿರೋ ಒಂದು 100 ತನಿಖೆ 100 ಅವ್ರ ಪರವಾಗೇ ಬಂದಿದ್ದು, ಒಂದು ವಿರುದ್ಧವಾಗಂತೂ ಬರಕ್ಕೆ ಸಾಧ್ಯನೇ ಇಲ್ಲ. ಇನ್ನು ವಿಪಕ್ಷಗಳ 2ನೇ 3ನೇ ಅಸ್ತ್ರ ಅಂದ್ರೆ ಸಚಿವ ನಾಗೇಂದ್ರ ರೀ ಎಂಟ್ರಿ ಹಾಗೂ ನೈಸ್ ಅವ್ಯವಹಾರ. ವಾಲ್ಮೀಕಿ ಹಗರಣದಲ್ಲಿ ಸಂಪೂರ್ಣ ಕ್ಲೀನ್ ಚಿಟ್ ಸಿಗದಿದ್ರೂ ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಕ್ಕೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಉಭಯ ಸದನಗಳಲ್ಲೂ ಧರಣಿ ನಡೆಸಲು ಪ್ಲಾನ್ ಮಾಡಿದೆ. ಇದರ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಟೋಪಿ ಹಾಕಿರುವ ನೈಸ್ ಸಂಸ್ಥೆಯ ಭೂಮಿಯನ್ನು ತಕ್ಷಣವೇ ಸರ್ಕಾರದ ಸುಪರ್ದಿಗೆ ಪಡೆಯಬೇಕೆಂದು ಸದನದಲ್ಲಿ ಒತ್ತಡ ತರಲು ವಿಪಕ್ಷಗಳು ನಿರ್ಧರಿಸಿವೆ. ವಿಪಕ್ಷಗಳು 3 ಅಸ್ತ್ರಗಳನ್ನ ಹಿಡಿದು ದಾಳಿಗೆ ಸಜ್ಜಾಗಿದ್ರೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಯೊಂದು ಆರೋಪಕ್ಕೂ ಸೂಕ್ತ ತಿರುಗೇಟು ನೀಡಲು ತಮ್ಮ ಶಾಸಕರು ಮತ್ತು ಸಚಿವರಿಗೆ ಫುಲ್ ಪ್ರಿಪೇರ್ ಆಗಿ ಬರುವಂತೆ ಸೂಚಿಸಿದ್ದಾರೆ. ಚೊಚ್ಚಲ ಅಧಿವೇಶನದಲ್ಲೇ ಎದುರಾಗಿರುವ ಈ ಪ್ರತಿಭಟನೆಯ ಬಿಸಿಯನ್ನ ಸಿಎಂ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ವಿಪಕ್ಷಗಳ ಚಕ್ರವ್ಯೂಹವನ್ನ ಹೇಗೆ ಭೇದಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾರುತಿ ಪಾವುಖೆಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.